ಬ್ಯೂಟಿ ಆಫ್ ಲೈಫ್ ಸ್ಟೋರೀಸ್ ಕಥೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ಮದ ಫಲ ಕೊನೆಯ ಭಾಗವನ್ನು ನೋಡೋಣ. ಆ ವರ್ಷ ಇಡೀ ಕುಟುಂಬ ತುತ್ತುಕೂಳಿಗಾಗಿ ಪರದಾಡಿದಾಯಿತು. ಅಂತಹ ಬರಗಾಲದಲ್ಲಿ ಅಮ್ಮ ತುಂಬಿದ ಬಸುರಿ ಬೇರೆ, ಕೈಯಲ್ಲಿ ಕಾಸು ಇಲ್ಲದ ಪರಿಸ್ಥಿತಿ. ಅಪ್ಪ ಮಕ್ಕಳ ಹತ್ರ ಏನೂ ಹೇಳ್ಕೊಳ್ತಿರ್ಲಿಲ್ಲ. ಮನಸ್ಸಿನಲ್ಲೇ ನೋವು ಉಂಟಿದ್ದ. ಹೆಚ್ಚೆಂದರೆ 3 ಹೆಣ್ಮಕ್ಳನ್ನು ತಬ್ಬಿ ಅಳ್ತಿದ್ದ. ಅಂತಹ ಸಮಯದಲ್ಲಿ ನಮ್ಮ ಈ ಎಲ್ಲ ಕಷ್ಟಗಳಿಗೆ ವಾಸು ದೊಡ್ಡಪ್ಪನೇ ಕಾರಣ ಎಂಬ ಸತ್ಯ ಕಣ್ಣೆದುರು ಕುಣಿಯುತ್ತಿತ್ತು. ಈ ಬಾರಿ ಹುಟ್ಟಿದ ಮಗು ಗಂಡಾಗಿತ್ತು. ಅಮ್ಮನ ತವರ ನೆರವಿಲ್ಲದಿದ್ದರೆ ಅಪ್ಪ ಕುಟುಂಬ ಸಮೇತ ಬೀದಿ ಪಾಲಾಗಬೇಕಿತ್ತು. ಅಲ್ಲಿಂದ ಕಷ್ಟಗಳ ಸರಮಾಲೆ ಎದುರಾಗಿತ್ತು. ಸವಿತಕ್ಕ ದೊಡ್ಡವಳಾಗಿದ್ಲು. ಅಪ್ಪನ ದುಡಿಮೆಗೆ ಸಹಾಯಕ್ಕೆಂದು ನಿಂತಳು. ಮಳೆ ಬೆಳೆ ಸರಿಯಾಗಿ ಆಗಲಿಲ್ಲ. ಮೋಡಗಳು ಬಡವರ ಬದುಕಿನೊಡನೆ ಆಟವಾಡುತ್ತಿದ್ದವು. ಕೈಗೆ ಬಂದದ್ದು ಬಾಯಿಗೆ ಬರ್ತಿರಲಿಲ್ಲ. ಅಪ್ಪ ಕುಟುಂಬಕ್ಕಾಗಿ ಮೂಗೆತ್ತಿನಂತೆ ದುಡಿಯುತ್ತಿದ್ದ. ಬಡತನವನ್ನು ಹೇಗೋ ಸಹಿಸಿಕೊಳ್ಳಬಹುದಿತ್ತು. ಆದರೆ ವಾಸು ದೊಡ್ಡಪ್ಪನ ಕಿತಾಪತಿ ಸಹಿಸಿಕೊಳ್ಳಲು ಸಾಧ್ಯ ಆಗ್ತಿರಲಿಲ್ಲ. ಅಪ್ಪನ ಸಂಯಮವನ್ನು ಅವನು ದುರುಪಯೋಗಪಡಿಸ್ಕೊಳ್ತಿದ್ನೋ, ಅಪ್ಪನ ಸಂಯಮ ಅವನನ್ನು ಇನ್ನಷ್ಟು ಕೆರಳಿಸ್ತಿತ್ತೋ, ಅಥವಾ ಅದು ಸಂಯಮ ರೂಪದಲ್ಲಿದ್ದ ಹೇಡಿತನವೋ ಒಂದೂ ಸ್ಪಷ್ಟವಾಗ್ತಿರಲಿಲ್ಲ. ವಾಸು ದೊಡ್ಡಪ್ಪನಂತೂ ಅಪ್ಪನನ್ನು ಹರಿಶ್ಚಂದ್ರನನ್ನು ಬೆನ್ನತ್ತಿದ ನಕ್ಷತ್ರಿಕನಂತೆ ಕಾಡುತ್ತಲೇ ಇದ್ದ. ನಮ್ಮ ಆಸ್ತಿಯನ್ನೇ ನುಂಗಿ ನಮಗೆ ತೊಂದರೆ ಕೊಡ್ತಿದ್ದ ಅವನ ದಾಷ್ಟ್ರ್ಯ ಅಮ್ಮನನ್ನು ಕೆರಳುವಂತೆ ಮಾಡ್ತಿತ್ತು. ಇನ್ನೂ ಸಹಿಸಲು ಸಾಧ್ಯವಿಲ್ಲವೆಂದಾಗ ಅಮ್ಮ ಕೆರಳಿದ ಸರ್ಪದಂತೆ ಅವನ ಮೇಲೆ ಎರಗಿದ್ದಳು. ಇಂತಹ ಒಂದು ಸಣ್ಣ ಜಗಳವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟಂತೆ ಒಮ್ಮೆ ಶ್ರೀಗಂಧವನ್ನು ಕದ್ದು ಕಡಿದು ತಂದು ಕೊಟ್ಟಿಗೆಯಲ್ಲಿ ಅವಿತಿಟ್ಟು ತಾನೇ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಆ ಸಮಯದಲ್ಲಿ ಅಮ್ಮನ ಹೊಟ್ಟೆ ತುಂಬಿಕೊಂಡಿತ್ತು. ಈ ಬಾರಿ ವಾಸು ದೊಡ್ಡಪ್ಪ ಮತ್ತೆ ನಾವುಗಳು ತಲೆ ಎತ್ತಲಾಗದಂತಹ ಏಟನ್ನು ಕೊಟ್ಟಿದ್ದ. ಪೊಲೀಸ್ ಜೀಪು ಮನೆ ಎದುರು ಬಂದು ನಿಂತು ಖುದ್ದು ದೊಡ್ಡ ಸಾಹೇಬ್ರೆ ಮುಂದೆ ನಿಂತು ತಪಾಸಣೆ ಮಾಡಲಾಗಿ ಕೊಟ್ಟಿಗೆಯಲ್ಲಿ ಅವಿತಿಟ್ಟಿದ್ದ ಶ್ರೀಗಂಧ ಪತ್ತೆಯಾಗಿತ್ತು. ಪೊಲೀಸರು ಅಪ್ಪನನ್ನು ಒದ್ದು ಜೀಪಿಗೆ ತುಂಬಿಕೊಂಡು ಹೊರಡುವ ವೇಳೆ ವಾಸು ದೊಡ್ಡಪ್ಪನೇ ತುಟಿಯಂಚಿನಲ್ಲಿ ಕಳ್ಳನಗು, ಮುಖದಲ್ಲಿ ಮಹತ್ತರವಾದದ್ದನ್ನು ಸಾಧಿಸಿದವನಂತೆ ತೃಪ್ತಿಯ ಚಹರೆ. ಮೂಗಿನ ಹೊಳ್ಳೆ ಬೇಟೆಗೆ ಸಿಕ್ಕಿಬಿದ್ದ ಪ್ರಾಣಿಯೊಂದರ ರಕ್ತ ಹೀರುವ ನಿರೀಕ್ಷೆಯಲ್ಲಿ ಇದ್ದಂತೆ ಅರಳಿಕೊಳ್ಳುತ್ತಿದ್ದವು. ಆ ನಗುವಿನಲ್ಲಿ ತಣ್ಣನೆ ಕ್ರೌರ್ಯ ತುಂಬಿದ ವ್ಯಂಗ್ಯ ಭೀಕರತೆ ಅಡಗಿತ್ತು. ಕೆಲವು ಘಟನೆಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ತಾನ್ಯಾಕೆ ಸಾಯುತ್ತಿರುವೆನೆಂದು ಸಾಯುತ್ತಿರುವ ವ್ಯಕ್ತಿಗೂ ತಾನೇಕೆ ಕೊಲ್ಲುತ್ತಿರುವೆನೆಂದು ಕೊಲೆ ಮಾಡುವವನಿಗೂ ಗೊತ್ತಿರುವುದಿಲ್ಲವಂತೆ. ಆ ದೃಶ್ಯ 3 ಅಕ್ಕಂದಿರಿಗೂ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ದೃಶ್ಯವಾಗಿತ್ತು. ಆ ಘಟನೆ ನೆನಪಿಗೆ ಬಂದಾಗ ಪುಟ್ಟ ಮಕ್ಕಳಂತೆ ಅವರು ಇವತ್ತಿಗೂ ಬಿಕ್ಕಿ ಬಿಕ್ಕಿ ಅಳುವುದನ್ನು ತಾನೇ ಅನೇಕ ಬಾರಿ ಕಂಡಿದ್ದಳು. ಜೈಲು ಕೋರ್ಟುಗಳ ನಿರಂತರ ಅಲೆತದ ನಂತರ ಮತ್ತೆ ಅಪ್ಪ ಮನೆಗೆ ಹಿಂತಿರುಗುವಾಗ 4-6 ವರ್ಷಗಳೇ ಹಿಡಿಸಿತ್ತು. ತಾತ ಖುದ್ದು ನಿಂತು ಹೊಲಗದ್ದೆಗಳನ್ನು ನಮ್ಮನ್ನು ರಕ್ಷಿಸಿದ್ದರು. ಅಪ್ಪನ ಮುಖದಲ್ಲಿನ ರಕ್ತ ಇಂಗಿ ಹೋದಂತಾಗಿತ್ತು. ಮನಸ್ಸು ಬಾಡಿ ಹೋಗಿತ್ತು. ಅಪ್ಪ ಜೈಲಿಗೆ ಹೋಗುವಾಗ ಅಮ್ಮನ ಹೊಟ್ಟೆಯಲ್ಲಿದ್ದ ತನಗೆ ಬಿಡುಗಡೆಯಾಗಿ ಬರುವಾಗ 3 ವರ್ಷ ತುಂಬಿತ್ತು. ಅದೇನು ಅದೃಷ್ಟವೋ, ತಾನು ಹುಟ್ಟಿದ ನಂತರ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ನೆಲೆಸಿತ್ತಂತೆ. ಮೊದಲೇ ಹೆಚ್ಚು ಮಾತನಾಡದ ಅಪ್ಪ ಈಗ ಮೌನಿಯಾಗಿ ಬಿಟ್ಟಿದ್ದ. ಇಲ್ಲಿನ ಹೊಲ ಗದ್ದೆ ಮನೆ ಮಾರಿ ತಮ್ಮ ಊರಿಗೆ ಬಂದು ಬಿಡುವಂತೆ ತಾತ ಬಲವಂತ ಮಾಡಿದ್ರು. ಅಮ್ಮನು ಮನಸ್ಸು ಮಾಡಿದ್ಲು. ಆದರೆ ಅಪ್ಪ ತಾನೆಂದಿಗೂ ಈ ಊರನ್ನು ಬಿಟ್ಟು ಬರುವುದಿಲ್ಲ ಅಂದ್ಬಿಟ್ಟಿದ್ದ. ಜೈಲಿನಿಂದ ಬಂದ ನಂತರ ಅಪ್ಪ ಹೆಚ್ಚು ದಿನ ಬದುಕಲಿಲ್ಲ. ಅನಾರೋಗ್ಯದ ನೆಪ ಒಡ್ಡಿ ಮನೆಯ ಮೂಲೆಯೊಂದರಲ್ಲಿ ಮಲಗಿರ್ತಿದ್ದ. ಎಲ್ಲವೆಂದರೆ ಹೊಲದ ಹತ್ತಿರವಿದ್ದ ಬಂಡೆ ಮೇಲೆ ಆಕಾಶದತ್ತ ನೋಡುತ್ತಾ ಕುಳಿತು ಬಿಡುತ್ತಿದ್ದ. ಬಡತನವೋ ಸಿರಿತನವೋ ನಂದನವನದಂತಿದ್ದ ತನ್ನ ಬದುಕು ದೊಡ್ಡಪ್ಪನ ಕುಟಿಲತನಕ್ಕೆ ಈಡಾಗಿ ಕೆಲವೇ ದಿನಗಳಲ್ಲಿ ಸುಂಟರ ಗಾಳಿಗೆ ಸಿಲುಕಿದ ಗುಬ್ಬಚ್ಚಿ ಗೂಡಂತಾದ್ದರ ಬಗ್ಗೆ ಅವನಿಗೆ ನೋವಿತ್ತು. ಸೂಕ್ಷ್ಮ ಮನಸ್ಸಿನ ಅಪ್ಪ ತಾನು ಮಾಡದ ತಪ್ಪಿಗೆ ತನಗಾದ ಶಿಕ್ಷೆಗೆ ಒಳಗೊಳಗೆ ಸವೆದು ಹೋಗಿದ್ದ. ಕೊನೆಗೆ ಒಂದು ದಿನ ಅಪ್ಪ ನಮ್ಮನ್ನೆಲ್ಲ ಅನಾಥರನ್ನಾಗಿಸಿ ಕಣ್ಣು ಮುಚ್ಚಿದ್ದ.
ಅಪ್ಪ ಸಾಯುವಾಗ ತಾನಿನ್ನೂ ಅಮ್ಮನ ಕಂಕುಳಲ್ಲಿದ್ದ ಕೂಸು. ಅಪ್ಪನ ಸಾವಿನ ದೃಶ್ಯದ ಕಲ್ಪನೆಯಿಂದ ಲಾವಣ್ಯಾಳ ಕಣ್ಣು ಹನಿಗೂಡಿದ್ದವು. ಅಪ್ಪನ ಸಂಯಮ ಬಹುಶಃ ತಮಗಾರಿಗೂ ಬರಲೇ ಇಲ್ಲ ಎಂದುಕೊಂಡು ಮಗ್ಗಲು ಬದಲಿಸಿದ್ಲು. ಅಪ್ಪನ ನೆನಪಿನೊಂದಿಗೆ ಗತ ಇತಿಹಾಸದ ಪುಟಗಳನ್ನು ತೆರೆದು ನೋಡ್ತಾ ನಿದ್ದೆ ಎಲ್ಲೋ ಮಾಯವಾಗಿತ್ತು. ವಾಸು ದೊಡ್ಡಪ್ಪನ ಮನೆಯಲ್ಲಿ ಹೆಣ ಕಾಯಲು ಅವನ ವಿನಃ ಬೇರೆ ಯಾರೂ ಇರಲಿಲ್ಲ. ಮೊದಲೇ ಮುದಿಜೀವ, ಯಾವ ಹೊತ್ತಿನಲ್ಲಿ ತೂಕಡಿಸ್ತಾನೋ ಹೇಳಲು ಬರುವಂತಿರಲಿಲ್ಲ. ಹೆಣ ಕಾಯುವಾಗ ಯಾರು ಇರ್ದಿದ್ರೆ ಅಥವಾ ಕಾಯುವವರು ಮಲಗಿಬಿಟ್ರೆ ಹೆಣ ಎದ್ದು ಕೂತು ಬಿಡುವುದಂತೆ. ವಾಸು ದೊಡ್ಡಪ್ಪ ಹಾಗೆ ಮಲಗಿದಾಗ ಹೆಣ ಎದ್ದು ಕೂತು ಬಿಟ್ಟಿರಬಹುದೇ? ನೋಡಿ ಬರಬೇಕು ಅನ್ನಿಸ್ತು. ತನಗೆ ಮೂಡಿದ ಕಲ್ಪನೆಗೆ ಒಬ್ಬ ನುರಿತ ವೈದ್ಯೆಯಾದ ಅವಳ ಹಣೆಯಲ್ಲೂ ಬೆವರು ಮೂಡಿದಂತಾಯಿತು. ಕತ್ತಲೆಯ ಹಾಗೆ ಕಣ್ಣು ಮುಂದೆ ಏನೇನೋ ವಿಚಿತ್ರ ಕಲ್ಪನೆಗಳು ಗರಿಗೆದರುವಂತೆ ಮಾಡುತ್ತದೆ, ಹೆದರಿಸುತ್ತದೆ. ಹೆದರಿದ್ರೆ ಮತ್ತೂ ಹೆದರಿಸುತ್ತದೆ. ಹೆದರದೆ ಎದುರಿಸಿದರೆ ಕತ್ತಲು ಕೇವಲ ಕತ್ತಲೆಯಾಗಿಯೇ ಉಳಿಯುತ್ತದೆ. ದಾಯಾದಿ ದ್ವೇಷ ಅಂತಹ ಪ್ರಬಲವಾದ ವಿಷ ಬೇರುಗಳುಳ್ಳದ್ದೇ. ವಾಸು ದೊಡ್ಡಪ್ಪ ವಿನಾಕಾರಣ ಯಾಕೆ ಅಷ್ಟೊಂದು ಕಾಡಿದ? ನಮಗೆ ತೊಂದರೆಗೀಡು ಮಾಡುವುದರಿಂದ ಅವನಿಗೇನು ಲಾಭ ಇತ್ತು? ವಿಕೃತ ಆನಂದವೇ? ವಿಕೃತ ಮನಸ್ಸು ಮನುಷ್ಯನನ್ನು ಎಂತಹ ನೀಚ ಮಟ್ಟಕ್ಕೂ ಇಳಿಸಬಲ್ಲದೆ. ಅವನು ನಮ್ಮ ಮೇಲೆ ಯಾಕೆ ಹಾಗೆ ಸಾಧಿಸ್ದ? ಮನುಷ್ಯನ ನಡುವಿನ ಸಂಬಂಧಗಳು ಕೆಲವೊಮ್ಮೆ ಯಾಕೆ ಇಂತಹ ಕ್ರೂರ ಸ್ವರೂಪ ಪಡೆದು ಬಿಡುತ್ತವೆ? ನಡೆಯುವಷ್ಟು ದಿನಗಳು ದೊಡ್ಡಮ್ಮ ಮಹಾರಾಣಿಯಂತೆ ಮೆರೆದ್ಲು. ದೊಡ್ಡಮ್ಮನೆಂದರೆ ಮೈ ತುಂಬ ಆಭರಣ ತೊಟ್ಟು ದುಬಾರಿ ಜರತಾರಿ ಸೀರೆಯನ್ನುಟ್ಟು ಬೇಕೆಂದೇ ನಮ್ಮನ್ನು ಕೀಳು ಮಟ್ಟಕ್ಕೆ ಇಳಿಸಿ ಮಾತನಾಡಿಸುತ್ತಿದ್ದ ಬಿಂಕದ ಸಿಂಗಾರಿಯ ಚಿತ್ರವೇ ಇಂದಿಗೂ ಕಣ್ಣ ಮುಂದೆ ಬರುವುದು. ಅವರಿವರೆದುರು ನಮ್ಮನ್ನು ಹಂಗಿಸಿ ಹೀಯಾಳಿಸಿ ಮಾತನಾಡೋದೇ ಅವಳ ಮುಖ್ಯ ಕಸುಬಾಗಿತ್ತು. ಈಗ ಸತ್ತು ಮಲಗಿರುವ ಅವಳು ಇದ್ದಷ್ಟು ದಿನ ನಮ್ಮನ್ನು ಹಂಗಿಸಿ ಏನು ಸಾಧಿಸಿದ ಹಾಗಾಯಿತು? ಮಣ್ಣಿಗೆ ಹೋಗುವ ಜೀವವೇ ನಿನ್ಗ್ಯಾಕಿಷ್ಟು ಹೀನ ನಡೆ ಅಂದ್ಕೊಂಡ್ಲು ಲಾವಣ್ಯ. ಮೆದುಳಿನ ನರಗಳಲ್ಲಿ ಏನೇನೋ ವಿಚಾರ ಬಂದು ಹೋದವು. ಊರಲ್ಲಿ ಒಬ್ಬ ಹುಚ್ಚನಿದ್ದ. ಅವನನ್ನು ಎಲ್ರೂ ಹುಚ್ಚ ಅಂತಲೇ ಕರೆಯುತ್ತಿದ್ದು, ಅವನ ಅಸಲು ಹೆಸರು ಏನೆಂಬುದು ಯಾರಿಗೂ ಗೊತ್ತಿರಲಿಲ್ಲ. ಒಂದಿನ ಎಲ್ಲಿಂದಲೋ ಹಾರವನ್ನು 3 ಕಾಸಿನ ಬಾಸಿಂಗವನ್ನು ಸಂಪಾದಿಸಿ ಹಣೆಗೆ ಕಟ್ಟಿಕೊಂಡು ತಮ್ಮ ಮನೆಯ ಜಗುಲಿಯ ಮೇಲೆ ಬಂದು ಕುಳಿತುಬಿಟ್ಟಿದ್ದ. ಇದ್ಯಾವ ಗ್ರಹಚಾರ ಬೆಳಗ್ಗೆಯೇ ಒಕ್ಕರಿಸ್ತು ಅಂದರೆ ನನಗೆ ಸವಿತಾ ಬೇಕು, ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ ಒಂದೇ ಸಮನೆ ಕಂಠಪಾಠ ಮಾಡಿದವನಂತೆ ಉರು ಹೊಡೆಯತೊಡಗದ. ಏನ್ ಮಾಡಿದ್ರೂ ಜಗುಲಿಯಿಂದ ಮೇಲೆ ಏಳಲುಲ್ಲ. ಇವೆಲ್ಲ ದೊಡ್ಡಪ್ಪನದೇ ಕಿತಾಪತಿ ಎಂದು ತಿಳಿದರೂ ನಾವು ಏನೂ ಮಾಡುವಂತಿರಲಿಲ್ಲ. ಅವನನ್ನು ಪುಸಲಾಯಿಸಿ ಗದರಿಸಿ ಅಲ್ಲಿಂದ ಎಬ್ಬಿಸಿ ಕಳುಹಿಸುವಷ್ಟರಲ್ಲಿ ಸಾಗಬೇಕಾಗಿತ್ತು. ಮನೆಯ ಮುಂದಿನ ತಮಾಷೆಯನ್ನು ಊರ ಜನ ನೋಡಿ ನಕ್ಕಿದ್ದಾಯ್ತು. ಅವಮಾನದಿಂದ ಕುಗ್ಗಿ ಹೋಗಿದ್ದ ಸವಿತಕ್ಕ ಮನೆಯೊಳಗೆ ಅಳುತ್ತಾ ಕುಳಿತವಳು 15 ದಿನ ಹೊರ ಬಂದಿರಲಿಲ್ಲ. ಮುಂದೆ ಸವಿತಕ್ಕಳನ್ನು ಅಮ್ಮನ ಕೊನೆಯ ತಮ್ಮ ಚಂದ್ರು ಮಾಮನೆ ಕೈ ಹಿಡಿದಿದ್ದ. ಗಂಡು ದಿಕ್ಕಿಲ್ಲದ ನಮ್ಮ ಮನೆಗೊಂದು ಆಸರೆಯಾಗಿದ್ದ. ಪಕ್ಕದ ಹಳ್ಳಿಯಲ್ಲಿ ಶಾಲಾ ಮಾಸ್ತರನಾಗಿದ್ದ ಚಂದ್ರು ಮಾಮನಿಗೆ ಒಳ್ಳೆಯ ಹೆಸರಿತ್ತು. ಮನೆಯ ಮುಂದಿನ ವ್ಯವಹಾರಗಳು ಅವನ ಉಸ್ತುವಾರಿಯಲ್ಲೇ ನಡೆಯಿತು. ಶೈಲಕ್ಕನಿಗೆ ಸಿಕ್ಕಿದ ಗಂಡು ಸರ್ಕಾರಿ ಕಚೇರಿಯೊಂದರಲ್ಲಿ ಕ್ಲರ್ಕ್ ಆಗಿದ್ದ. ಸರೋಜಕ್ಕನಿಗೆ ಸಿಕ್ಕಿದ ಗಂಡು ಸ್ವಂತ ವ್ಯವಹಾರ ನಡೆಸ್ತಿದ್ದ. ಮನೆಯಲ್ಲಿ 3 ಮದುವೆಗಳು ಜರುಗುವಷ್ಟರಲ್ಲಿ ಅಣ್ಣನ ಮೀಸೆ ಚಿಗುರಿತ್ತು. ಓದು ತಲೆಗೆ ಹತ್ತದ ಅವನು ಒಳ್ಳೆ ರೈತನಾಗಿದ್ದ. ರಾಜಕೀಯದಲ್ಲಿ ಮಿಂಚತೊಡಗಿದ್ದ. ಸದ್ಯ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಕಣ್ಣುಗಳಲ್ಲಿ ಏನೇನೋ ಕನಸುಗಳನ್ನು ತುಂಬಿಕೊಂಡಿದ್ದ. ಅವನಿಗೆ ರಾಜಕೀಯ ವಲಯದಲ್ಲೇ ಒಳ್ಳೆಯ ಕಡೆ ಸಂಬಂಧ ಕುದುರಿತ್ತು. ಅವನ ಜೀವನದಲ್ಲಾಗಲೇ ಮಹತ್ವಾಕಾಂಕ್ಷೆ ಚಿಗುರತೊಡಗಿತ್ತು. ಇಷ್ಟೆಲ್ಲದರ ಮಧ್ಯೆ ಬೆಳಗಿನ ಜಾವದ ಕನಸಿನಂತೆ ತನಗೆ ಮೆರಿಟ್ನಲ್ಲಿ ಮೆಡಿಕಲ್ ಸೀಟು ಸಿಕ್ಕಿ ವೈದ್ಯೆಯಾಗಿ ಮುಂದೆ MD ಸೀಟು ದೊರೆತು ತನ್ನ ಉನ್ನತ ಶಿಕ್ಷಣ ಮುಗಿದಿತ್ತು. ಮೆಚ್ಚಿದ ವರನೇ ತನಗೆ ಸಿಕ್ಕು ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಿತ್ತು. ಕಷ್ಟದ ದಿನಗಳು ಕರಗಿ ಸುಖದ ಕ್ಷಣಗಳು ನಮ್ಮೆಲ್ಲರ ಪಾಲಿಗೆ ದೊರೆತಿತ್ತು. ಅಪ್ಪ ಇಲ್ಲ ಎಂಬ ಕೊರಗು ಬಿಟ್ಟರೆ ಉಳಿದದ್ದೆಲ್ಲವೂ ಸುಖಾಂತವಾಗಿತ್ತು. ನಮ್ಮ ಕಣ್ಣ ಮುಂದೆಯೇ ವಾಸು ದೊಡ್ಡಪ್ಪನ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾದರು. ಅವರಲ್ಲಿ ಈಗ ಒಬ್ಬರ ತಲೆ ಕಂಡರೆ ಒಬ್ಬರಿಗಾಗ್ತಿರಲಿಲ್ಲ.
ತಮ್ಮಂದಿರ ಬಲವಿದ್ದಾಗ ಮೀಸೆ ತಿರುವುತ್ತಿದ್ದ ವಾಸು ದೊಡ್ಡಪ್ಪ ಈಗ ಖಿನ್ನನಾಗಿದ್ದ. ಅವನ ರಾಜಕೀಯ ಭವಿಷ್ಯ ಎಂದೋ ಮಣ್ಣು ಪಾಲಾಗಿ ಇದ್ದ ಬಂಗಾರದಂತಹ ಹೊಲ ಗದ್ದೆ ಕಂಡವರ ಪಾಲಾಗಿತ್ತು. ಜೀವಮಾನದ ಅಮೂಲ್ಯ ಕಾಲವನ್ನು ಕೋರ್ಟು ಕಚೇರಿಗಳಲ್ಲಿಯೇ ಕಳೆದು ಉಳಿದಿದ್ದ ತುಂಡು ಜಮೀನಿನಲ್ಲಿ ಜೀವನ ನಿರ್ವಹಣೆ ಮಾಡಬೇಕಾದ ಅನಿವಾರ್ಯತೆ ಬಂದೊದಗಿತ್ತು. ಇದ್ದ ಒಬ್ಬ ಮಗ ಸುಬ್ರಾಯ ಸಿನಿಮಾದ ಹುಚ್ಚಿನಲ್ಲಿ ಕೊಚ್ಚಿ ಹೋಗಿದ್ದ. ಅವನ ಪಾಲಿಗೆ ಸಿನಿಮಾ ಕನಸಿನ ಗಂಟಾಗಿ ಕೊನೆಗೆ ಯಾವುದೋ ವೃತ್ತಿನಿರತ ಕಂಪನಿಯೊಂದರಲ್ಲಿ ನಾಯಕನ ಪಾರ್ಟು ಮಾಡುವುದರೊಂದಿಗೆ ತಾನೂ ಒಬ್ಬ ಕಲಾವಿದನಾಗಲು ಹೆಣಗ್ತಿದ್ದ. ಅದೇ ನಾಟಕದ ಕಂಪನಿಯಲ್ಲಿ ಇರುವವಳನ್ನೇ ಕಟ್ಕೊಂಡಿದ್ದಾನೆಂಬ ಸುದ್ದಿಯೂ ಇತ್ತು. ಅಷ್ಟೈಶ್ವರ್ಯ ತುಂಬಿದ್ದ ಒಬ್ಬಳೆ ಮಗಳು ಜಲಜಾಳನ್ನು ಬಯಸಿ ಬಂದ ವರಗಳನ್ನು ತಾಯಿ ಮಗಳು ಒಪ್ಪದೆ ಒಳ್ಳೆ ಸಂಬಂಧಗಳು ಕೈತಪ್ಪಿದ್ದವು. ಯಾವುದೋ ರಾಜಕುಮಾರನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದವಳಿಗೆ ಕನಸಿನಿಂದ ಎಚ್ಚರವಾಗುವಷ್ಟರಲ್ಲಿ ಕಾಲ ಸರಿದಿತ್ತು. ಇತ್ತ ವಿದ್ಯಾಭ್ಯಾಸವಿಲ್ಲದೆ, ಅತ್ತ ವಿವಾಹವಿಲ್ಲದೆ, ಕೊನೆಗೊಂದು ದಿನ ಊರಿನ ಯಾವನೋ ನಾಗರಾಜನೊಂದಿಗೆ ಓಡ್ಹೋಗಿದ್ಲು. ನಂತರ ಅವಳ ಸುದ್ದಿ ತಿಳಿದಿರಲಿಲ್ಲ. ವಾಸು ದೊಡ್ಡಪ್ಪ ಅದೆಷ್ಟು ಮನೆ ಹಾಳು ಮಾಡಿದ್ದನೋ. ಅವನ ಕಣ್ಣೆದುರೇ ಅವನ ಮನೆ ಸರ್ವನಾಶದ ಅಂಚಿನಲ್ಲಿತ್ತು. ಲಾವಣ್ಯಾಳಿಗೆ ಇನ್ನು ಮಲಗಿರಲು ಸಾಧ್ಯವಾಗಲಿಲ್ಲ. ಬದುಕಿದ್ದಾಗ ಜೀವನ ಪ್ರೀತಿಸದೆ ಹೋದವರ, ಪ್ರೀತಿಸಲಾಗದವರ ಕಣ್ಣುಗಳಿಂದ ಪ್ರೀತಿ ಹುಟ್ಟಿಸುವುದಾದರೂ ಹೇಗೆ? ಎದುರಿನ ಗೋಡೆಯಲ್ಲಿ ತೂಗು ಹಾಕಿದ್ದ ಅಪ್ಪನ ಭಾವಚಿತ್ರ ಒಂದು ವಿಚಾರದ ಪ್ರತಿಬಿಂಬದಂತೆ, ಕತ್ತಲಿನಲ್ಲಿ ಉರಿಯುತ್ತಿರುವ ಸಣ್ಣ ದೀಪದಂತೆ ಅದು ತನ್ನಷ್ಟಕ್ಕೆ ಬೆಳಗುತ್ತಿರುವಂತೆ ಭಾಸವಾಯಿತು. ಒಂದು ಕ್ಷಣ ಜೀವನದಲ್ಲಿ ಯಾವ ಸಂಬಂಧಗಳೂ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ ಅನ್ನಿಸ್ತು. ಗಡಿಯಾರದತ್ತ ಕಣ್ಣು ಹಾಯಿಸಿದಳು. ಆಗಲೇ 4 ಜಾವ. ಎದ್ದು ಮುಖಕ್ಕೆ ನೀರು ಹಾಕ್ಕೊಂಡು ಶಾಲನ್ನು ಹೊದ್ದು ಕೈಯಲ್ಲಿ ಟಾರ್ಚ್ ಹಿಡಿದು ವಾಸು ದೊಡ್ಡಪ್ಪನ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ ತಡಿ ಅಂತ ಬಾಲಚಂದ್ರನೂ ಜೊತೆಗೂಡಿದ. ಅಣ್ಣನಲ್ಲಿ ಕಂಡುಬಂದ ದಿಢೀರ್ ಬದಲಾವಣೆ ಲಾವಣ್ಯಳನ್ನು ಮೂಗಳನ್ನಾಗಿಸಿತ್ತು. ಬೆಳಕು ಹರಿಯುವಷ್ಟರಲ್ಲಿ ಒಬ್ಬೊಬ್ಬರೇ ಬರತೊಡಗಿದ್ರು. ಸುಬ್ರಾಯ ಎಲ್ಲಿ ಇರುವನೆಂದು ಪತ್ತೆ ಹಚ್ಚಲು ಸಾಧ್ಯ ಆಗಲಿಲ್ಲ. ದೊಡ್ಡಪ್ಪನ ಅನುಮತಿಯ ಮೇರೆಗೆ ಹೆಣವನ್ನು ಸಾಗಿಸಲಾಯಿತು. ಅಣ್ಣ ಮಾಡಿದ ಏರ್ಪಾಡು ವ್ಯವಸ್ಥಿತವಾಗಿದ್ದವು. ಬೆಂಕಿ ಇಟ್ಟರೆ ಶ್ರಾದ್ದದ ಎಲ್ಲ ಖರ್ಚು ಎಲ್ಲಿ ತಮ್ಮ ತಲೆ ಮೇಲೆ ಬೀಳುತ್ತದೋ ಎಂದು ತಮ್ಮಂದಿರಾಗಲಿ ಅವರ ಮಕ್ಕಳಾಗಲಿ ಮುಂದೆ ಬರಲಿಲ್ಲ. ವಾಸು ದೊಡ್ಡಪ್ಪ ಅಣ್ಣನಿಗೆ ಕಂಬನಿಗರೆಯುತ್ತಾ ಕೈ ಮುಗಿದ. ಅಣ್ಣನಿಗೆ ಏನನ್ನಿಸ್ತೋ ತಲೆ ಬೋಳಿಸಿಕೊಂಡು ಚಿತೆಗೆ ಬೆಂಕಿ ಇಟ್ಟ. ಚಿತೆ ಹತ್ತಿ ಉರಿಯತೊಡಗಿದಂತೆಲ್ಲ ಮನಸ್ಸಿನಲ್ಲಿನ ಉರಿ ಆರತೊಡಗಿತ್ತು. ಈಗ ಅಲ್ಲಿ ಇಳಿ ಸಂಜೆಯ ಹೊಂಬಿಸಿಲಿನಂತೆ ಮನಸ್ಸು ಶಾಂತವಾಗಿತ್ತು. ಅಣ್ಣ ಏನೋ ಧ್ಯಾನಿಸಿ ಕಣ್ಣು ಮುಚ್ಚಿದ. ಲಾವಣ್ಯ ಅಣ್ಣನ ಹೆಗಲು ಮುಟ್ಟಿ ಸಂತೈಸಿದಳು. ಚಿತೆ ಧಗಧಗನೆ ಹತ್ತಿ ಉರಿಯತೊಡಗಿತ್ತು. ಸಂಬಂಧಿಕರು ಇನ್ನು ತಾವು ಬಂದ ಕೆಲಸ ಆಯಿತು ಎಂಬಂತೆ ಒಬ್ಬೊಬ್ಬರೇ ಚದುರತೊಡಗಿದರು. ಉರಿಯುತ್ತಿದ್ದ ಚಿತೆಯ ಮುಂದೆ ದೊಡ್ಡಪ್ಪ, ಬಾಲಚಂದ್ರ, ಲಾವಣ್ಯ ಮೂವರು ನಿಂತೇ ಇದ್ದರು. ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು. ಕಥೆ ಇಷ್ಟ ಆಗಿದ್ದಲ್ಲಿ ಮರಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಕಥೆಯನ್ನು ಕೇಳಿ